ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಒಳಗೊಂಡು ಬರ್ತಕ್ಕಂಥ ಮುಂದಿನ ದಿನಗಳ ಸಲುವಾಗಿ ಬಂಗಾರ ಬೆಳ್ಳಿ ಖರೀದಿ ಮಾಡಿದ್ರೆ ನಮ್ಮ ಕರೆನ್ಸಿ ಮೇಲೆ ಬಹಳ ಭಾರ ಬೀಳತ್ತೆ. ಬರೀ ಬಂಗಾರ ಬೆಳ್ಳಿ ಅಷ್ಟೇ ಖರೀದಿ ಮಾಡಬೇಡ ಅಂತ ಹೇಳಿಲ್ಲ, ಪೆಟ್ರೋಲು ಡೀಸೆಲು ಎಲ್ಲವನ್ನು ಸ್ವಲ್ಪ ಮಿತವಾಗಿ ಬಳಸಿ ಅಂತ ಮೋದಿಯವರು ಹೇಳಿದ್ರು. ಏನು ಬೀಳುದಿಲ್ಲ, ಸ್ವಲ್ಪ ಏರುಪೇರು ಆಗತ್ತೆ, ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಹಿಂಗೆ ಅನಿಸುತ್ತೆ. ಬರುತ್ತಂತ ದಿನದಲ್ಲಿ ಅದನ್ನು ಆಲಿಸೋಣ ನಾವು ನೀವು. ಡಿಫ್ರೆನ್ಸ್ ಇಲ್ಲ, ಏನು ಡಿಫ್ರೆನ್ಸ್ ಇಲ್ಲ. ಮಿತವಾಗಿ ಬಳಸಬೇಕು. ಒಂದು ಬಸ್ ಬಿಡಬೇಕಾದ್ರೆ ಅದು ಫುಲ್ ಟೋಟಲಿ 35-54 ಸೀಟ್ಸ್ ಕಂಪ್ಲೀಟ್ ಆಗುವವರೆಗೂ ಬಿಡಬಾರ್ದು. ಪ್ರತಿ ಒಂದು ಕಡೆ 2-4 ಗಾಡಿ ಅದಾವಲ್ಲ, ಅಲ್ಲಿ ಒಂದೊಂದು ಗಾಡಿಗಳು ಕಡಿಮೆ ಮಾಡಬೇಕು. ಜನರಷ್ಟು ಅನುಕೂಲಕ್ಕಾಗಿ ಜನರಿಗೆ ತೊಂದರೆನೂ ಆಗಬಾರ್ದು. ಆಗದಾರ್ದಂತ ನೋಡ್ಕೊಂಡು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಬಳಕೆ ಮಾಡಬೇಕು. ಇದು ಗೋಲ್ಡ್ ಸಲಹೆ. ಆರ್ಥಿಕ ಪರಿಸ್ಥಿತಿ ಬರ್ತಕ್ಕಂಥ ದಿನದಲ್ಲಿ ಏನು ಸದ್ಯ ಇರಾನ್ ಯುದ್ಧ ನಡೀತಾ ಇದೆ, ಏನೋ ಸ್ವಲ್ಪ ತೊಂದರೆ ಆಗಬಹುದು ಪೆಟ್ರೋಲು ಡೀಸೆಲ್ ಅಂತೇಳಿ. ಒಂದು ವೇಳೆ ಬಂಗಾರನ ಖರೀದಿ ಮಾಡಿದ್ರೆ ನಮ್ಮ ಕರೆನ್ಸಿಗೆ ವ್ಯಾಲ್ಯೂ ಇಲ್ಲ, 9.5 per 1 rupees ನಮ್ದು. ಸಲುವಾಗಿ ಬರ್ತಕ್ಕಂಥ ದಿನದಲ್ಲಿ ಏನಾದ್ರು ಹೊರೆ ಆಗ್ಬೋದು ಅಂತೇಳಿ ಮೊದಲೇ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟೇ.